ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಶಿವು. ಇದು ಒಂದು ಕಳೆದ ವಾರದ ಒಂದು ಲಕ್ಷ್ಮೀ ಪೂಜೆಯ ಒಂದು ಸಂಪೂರ್ಣವಾದಂಥ ವಿಡಿಯೋ ಆಗಿರುತ್ತೆ. ಇನ್ನೇನು ಆಷಾಢ ಮುಗಿತಾ ಬಂತು. ಆಷಾಢದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಇವಾಗ ಯಾರಿಗೆಲ್ಲ ಮಾಡೋಕ್ಕಾಗಿಲ್ವೋ ಇನ್ನೂ ಒಂದು ವಾರ ಇದೆ, ಸೊ ಮಾಡ್ಕೋಬೋದು. ನಾನು ಪ್ರತಿ ವರ್ಷ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಅಂತ, ತುಂಬ ಏನೂ ಗ್ರ್ಯಾಂಡಾಗಿ ಮಾಡೋದಿಲ್ಲ. ನನಗೆ ಯಾವ ಥರ ಕನ್ವಿನೆಂಟ್ ಆಗುತ್ತೋ ಆ ಥರ ಮಾಡ್ತಾ ಇರ್ತೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಷಾಢ ಲಕ್ಷ್ಮಿಯ ಪೂಜೆಯನ್ನು ಮಾಡೋದ್ರಿಂದ ಸಕಲ ಅಷ್ಟೈಶ್ವರ್ಯಗಳ ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅನ್ನುವಂಥದ್ದು. ನೀವೇನು ಬೇಡ್ಕೊಳ್ತೀರೋ ಅದನ್ನು ಬೇಡ್ಕೊಂಡ್ಬಿಟ್ಟು ನೀವು ಈ ಆಷಾಢದಲ್ಲಿ ಏನಾದರೂ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದ್ರಿ ಅಂತಂದರೆ ನಿಮಗೆಲ್ಲದೂ ಕೂಡ ಫಲಿಸತ್ತೆ ಅನ್ನುವಂಥ ಒಂದು ವಾಡಿಕೆ ಇದೆ. ಆ ಪ್ರಕಾರವಾಗಿ ನಾನೀಗ 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಖಂಡಿತ ನನಗಂತೂ ತುಂಬ ಒಳ್ಳೆಯದಾಗಿದೆ. ಸೊ ಅದೇ ಪ್ರಕಾರವಾಗಿ ಈ ವರ್ಷವೂ ಕೂಡ ಮಾಡ್ತಾ ಇದ್ದೀನಿ. ಕಳೆದ ವಾರದಲ್ಲಿ ಏನೆಲ್ಲ ಮಾಡಿಕೊಂಡಿದ್ದೆ ಅನ್ನುವಂಥದ್ದು, ನಾನು ಮೊದಲನೇದಾಗಿ ದೇವರಿಗೆ ಸಂಬಂಧಪಟ್ಟಿರುವಂಥ ಏನೆಲ್ಲ ಐಟಮ್ಸ್ ಇತ್ತೋ ಅದೆಲ್ಲದನ್ನು ಕೂಡ ಗುರುವಾರನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಪೂಜೆಗೆ ಏನೆಲ್ಲ ಬೇಕಲ್ವಾ ಅದನ್ನು ಕೂಡ ಉಡಿಯಕ್ಕೆ ಆಗಿರ್ಬೋದು, ಅಥವಾ ತಾಯಿಗೆ ಒಂದು ಮಾಂಗಲ್ಯ ಸರವನ್ನು ರೆಡಿ ಮಾಡಿಟ್ಕೊಳ್ಳೋದಾಗಿರ್ಬೋದು. ಅರಿಶಿಣ ಕೊಂಬಿನಿಂದ ಮಾಂಗಲ್ಯ ಸರವನ್ನು ರೆಡಿ ಮಾಡಿಟ್ಕೋಬೇಕು. ನಿಮ್ಮ ಮನೆಯಲ್ಲಿ ಮಾಂಗಲ್ಯ ಇದ್ದರೂ ಕೂಡ, ಚಿನ್ನದಿದ್ದರೂ ಕೂಡ, ನೀವು ಒಂದು ಅರಿಶಿಣ ಕೊಂಬಿನಿಂದ ಪ್ರತಿ ಸರ್ತಿನೂ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಅದನ್ನು ನೀವು ಅವಳಿಗೆ ಧರಿಸಬೇಕು ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಸೊ ಹಾಗಾಗಿ ಅದನ್ನು ರೆಡಿ ಮಾಡ್ಕೋಬೇಕು. ಹಾಗೆ ಉಡಿಯಕ್ಕೆಯನ್ನು ರೆಡಿ ಮಾಡ್ಕೊಳ್ಬೇಕು. ಅಂದರೆ ಮತ್ತು ನೆಕ್ಸ್ಟು ತಾಯಿಗೆ ಏನೆಲ್ಲ ಇಷ್ಟ ಅಲ್ವಾ, ಆಕೆ ಅಲಂಕಾರ ಪ್ರಿಯಳು. ಸೊ ಅವಳಿಗೋಸ್ಕರ ಕಾಡಿಗೆ ಆಗಿರ್ಬೋದು ಅಥವಾ ಕನ್ನಡಿ ಆಗಿರ್ಬೋದು, ಇದನ್ನು ಇಡುವಂಥದ್ದಾಗಿರ್ಬೋದು, ಮತ್ತು ಹಣ್ಣುಗಳನ್ನು ರೆಡಿ ಮಾಡಿಟ್ಕೊಳ್ಳೋದಾಗಿರ್ಬೋದು, ಇನ್ನು ಕಂಕಣವನ್ನು ರೆಡಿ ಮಾಡಿಟ್ಕೊಳ್ಳುವಂಥದ್ದು ಎಲ್ಲನೂ ಕೂಡ ರೆಡಿ ಮಾಡಿ ನೈಟನ್ನೇ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕೆಂದರೆ ಬೆಳಗ್ಗೆ ಟೈಮ್ ಇರಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಸೊ ನಾನಿಲ್ಲಿ ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಮತ್ತೆ ಬೆಳಗ್ಗೆ 3:15ಗೆ ಎದ್ದಿರುವಂಥದ್ದು. ಎದ್ದು ನಾನು ಕೂಡ ರೆಡಿಯಾಗಿ ನೈಟನ್ನು ಎಲ್ಲ ಮಾಡಿಟ್ಕೊಂಡಿದ್ದೆ. ಆದರೂ ಕೂಡ ನನಗೆ ಅಷ್ಟು ಕಂಫರ್ಟ್ ಆಗಲ್ಲ ಅಂತ ಬೆಳಗ್ಗೆ ಎದ್ದು ಸ್ವಲ್ಪ ಲೈಟಾಗಿ ಮತ್ತೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟೇ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಸ್ವೀಟ್ ಪೊಂಗಲನ್ನು ಮಾಡಿದ್ದೆ. ಸೊ ಸ್ವೀಟ್ ಪೊಂಗಲನ್ನು ರೆಡಿ ಮಾಡಲಿಕ್ಕೆ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಉಳಿದ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಸ್ವೀಟ್ ಪೊಂಗಲನ್ನು ಮಾಡ್ಕೊಳ್ಳಿಕ್ಕೆ ಹೆಸರು ಬೇಳೆ ಇರುತ್ತಲ್ವ, ಅದನ್ನು ಸ್ವಲ್ಪ ತೊಗೊಂಡಿದ್ದೆ, ಮತ್ತು ಅಕ್ಕಿ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು ಸ್ವೀಟ್ ಪೊಂಗಲಿಗೆ ಸಂಬಂಧಪಟ್ಟ ಹಾಗೆ ನಾನು ಬೇಳೆ ಏನಿರುತ್ತಲ್ವ ಅದನ್ನು ಸ್ವಲ್ಪ ಕೆಂಪಾಗೋ ಥರ ಹುರ್ಕೊಂಡ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಬಿಟ್ಟು ನಾನು ಮುಂದಿನ ಕೆಲಸವನ್ನು ಮಾಡ್ಕೊಳ್ತೀನಿ. ಸೊ ಅದನ್ನು ಅಂದರೆ ಒಲೆ ಮೇಲೆ ಆಗೋ ಥರ ಅದು ಆಗ್ತಿರುತ್ತೆ, ಉಳಿದಿದ್ದ ಕೆಲಸ ಆಗುತ್ತಲ್ವ. ಬೇಗನೆ ನೈವೇದ್ಯ ಕೂಡ ಆಗಬೇಕು, ಪೂಜೆ ಕೂಡ ಆಗಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಆದರೆ ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜೆಯನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ರಿಗೂ ಗೊತ್ತಿದೆ, ದೇವಾನುದೇವತೆಗಳು ಆ ಸಮಯದಲ್ಲಿ ಸಂಚಾರ ಮಾಡ್ತಾರೆ ಅನ್ನುವಂಥದ್ದು. ಪ್ರಕೃತಿಯಲ್ಲಿ ಅದ್ಭುತವಾದಂಥ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಬ್ರಾಹ್ಮಿ ಮುಹೂರ್ತದ ವಿಶೇಷತೆಯೇ ಅಷ್ಟು. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನೇ ಕೆಲಸ ಮಾಡಿದರೂ ಕೂಡ ಅದೆಲ್ಲದೂ ಕೂಡ ಫಲವನ್ನು ಕೊಡುತ್ತೆ ಅನ್ನುವಂಥದ್ದು. ಅದು ಯಾವುದೇ ಇರ್ಬೋದು. ಹಾಗೆಯೇ ನಿಮ್ಮ ಒಂದು ಕೋರಿಕೆ ಯಾವುದೇ ಇರ್ಬೋದು, ಅದನ್ನು ಕೂಡ ನೀವು ಬೇಡ್ಕೊಂಡ್ರೆ ಖಂಡಿತ ಆಗತ್ತೆ ಅಂತ. ನೀವೇನಾದರೂ ಒಂದು ಕಾರ್ಯ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ನಾವು ಪೂಜೆಯನ್ನು ಮಾಡೋದ್ರ ಮುಖಾಂತರ ಮಾಡಿದರೆ ಇನ್ನೂ ಫಲವನ್ನು ಕೊಡುತ್ತೆ ಅಂತ. ನಮಗೆ ಸುಮ್ಮನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೂತ್ಕೊಂಡ್ಬಿಟ್ಟು ನಮ್ಮ ವಿಷನ್ನು ಬೇಡ್ಕೋಬೇಕು, ನಮಗೇನು ಅನಿಸುತ್ತೋ ಅದನ್ನು ಕೇಳ್ಕೋಬೇಕು ಅಂತ ಹೇಳಿದರೆ ನಾವು ಸುಮ್ಮನೆ ಹಾಸಿಗೆ ಮೇಲೆ ಎದ್ದು ಕೂತ್ಕೊಂಡು ಮಾಡ್ತೀವಿ ಅಂತ ಹೇಳಿದರೂ ಕೂಡ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಅದೇ ನೀವೊಂದು ಪೂಜೆ ಮಾಡಬೇಕು ಅಂತಂದರೆ ನಾವು ಸ್ವಚ್ಛವಾಗಿರ್ತೀವಿ, ನಮ್ಮ ಮನೆಯೂ ಕೂಡ ಸ್ವಚ್ಛವಾಗಿರುತ್ತೆ, ನಮ್ಮ ಮನಸ್ಸು ಕೂಡ ಶುದ್ಧವಾಗಿರುತ್ತೆ, ಶುದ್ಧವಾದಂಥ ಪರಿಸರ ಇರುತ್ತೆ. ಎಲ್ಲ ಶುದ್ಧವಾಗಿದ್ದಾಗ ನಮ್ಮ ಒಂದು ಬೇಡಿಕೆ ಅನ್ನುವಂಥದ್ದು ಯೂನಿವರ್ಸಿಗೆ ಹೋಗಿ ತಲುಪತ್ತೆ. ಯೂನಿವರ್ಸಿಗೆ ಹೋಗಿ ತಲುಪ್ತು ಅಂತ ಹೇಳಿದರೆ ನಾವೇನು ಅಂದ್ಕೊಂಡಿರ್ತೀವೋ ಅದೆಲ್ಲದೂ ಕೂಡ ಬೇಗ ಆಗತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು, ನಿಮ್ಮಲ್ಲಿ ಒಂದು ಪಾಸಿಟಿವಿಟಿ ಅನ್ನುವಂಥದ್ದನ್ನು ಹುಟ್ಟಾಕ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಬೆಸ್ಟಾದಂಥ ಟೈಮ್ ಅಂತಂದರೆ ಬ್ರಾಹ್ಮಿ ಮುಹೂರ್ತ. ಸೊ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನೇ ಮಾಡಿದರೂ ಕೂಡ ಫಲಕಾರಿ ಕೊಡುತ್ತೆ ಅನ್ನುವಂಥದ್ದು.
ಆ ಸಮಯದಲ್ಲೇ ಎಲ್ಲ ಸಸಿಗಳಿರ್ಬೋದು ಮೊಳಕೆ ಒಡೆಯುವಂಥದ್ದಾಗಿರ್ಬೋದು, ಸೂರ್ಯ ಉದಯ ಆಗುವಂಥದ್ದಾಗಿರ್ಬೋದು, ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಆ ಸಮಯದಲ್ಲಿ ತುಂಬ ಲವಲವಿಕೆಯಿಂದ ಎಚ್ಚೆತ್ಕೊಂಡು ತಮ್ಮ ತಮ್ಮ ಕಾರ್ಯದಲ್ಲಿ ಹೋಗ್ತಾ ಇರುವಂಥದ್ದಾಗಿರ್ಬೋದು, ಪ್ರಕೃತಿಯಲ್ಲಿ ಅದ್ಭುತವಾದಂಥ ಬದಲಾವಣೆ ನಡೀತಾ ಇರುವಂಥದ್ದಾಗಿರ್ಬೋದು, ಎಲ್ಲದೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ದು ಯಾವುದೇ ವಿಷಯ ಇರ್ಬೋದು, ನಿಮ್ಗೇನು ಬೇಕಲ್ವಾ, ನೀವು ಏನು ಅಂದ್ಕೊಂಡಿದ್ದೀರಲ್ವಾ, ಅದೆಲ್ಲದೂ ಕೂಡ ನಿಮ್ಮ ಲೈಫಲ್ಲೂ ಕೂಡ ಉತ್ತಮವಾದಂಥ ಫಲವನ್ನು ಕೊಡಬೇಕು ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ತುಂಬಾ ವಿಶೇಷವಾಗಿರುತ್ತೆ. ಆ ಸಮಯದಲ್ಲಿ ಮಾಡಿಕೊಂಡ್ರೆ ಅದೆಲ್ಲದೂ ಕೂಡ ನೆರವೇರುತ್ತೆ ಅಂತ. ಸೊ ಹಾಗಾಗಿ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಬ್ರಾಹ್ಮಿ ಮುಹೂರ್ತವನ್ನು ತುಂಬ ಪ್ರಶಸ್ತವಾದಂಥ ಟೈಮ್ ಅಂತ ಹೇಳ್ತೀವಿ. ಪುರಾಣಗಳಿಂದಲೂ ಕೂಡ ಇದು ಸಾಬೀತಾಗಿದೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಆಷಾಢ ಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಬೇಕಾಗತ್ತೆ. ಈ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡುವಂಥವ್ರು ಎಲ್ಲರೂ ಕೂಡ ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಳಿ, ನಿಮಗೂ ಕೂಡ ತುಂಬ ಒಳ್ಳೆಯದಾಗತ್ತೆ ಅಂತ. ನಾನಿಲ್ಲಿ ಮೊದಲನೇದಾಗಿ ಫಸ್ಟು ಬಾಗಿಲಿಗೆಲ್ಲ ರಂಗೋಲಿಯನ್ನು ಹಾಕ್ಕೊಂಡ್ಬಿಟ್ಟು ಬಾಗಿಲನ್ನು ಅಲಂಕಾರ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಬಾಗಿಲನ್ನು ಅಲಂಕಾರ ಮಾಡಿಬಿಟ್ಟೇ ಬಂದು ಒಳಗಡೆ ನಾನು ದೇವಿಯನ್ನು ಕೂರಿಸಿರುವಂಥದ್ದು. ಪ್ರತಿ ಶುಕ್ರವಾರನೂ ಕೂಡ ಇವಾಗ 4 ಶುಕ್ರವಾರ ಇರುತ್ತೆ. ನೆಕ್ಸ್ಟು ಶ್ರಾವಣ ಶುರುವಾಗುತ್ತೆ ನಮಗೆ. ಹಾಗೆಯೇ ಶ್ರಾವಣದಲ್ಲೇ ವರಮಹಾಲಕ್ಷ್ಮಿ ವ್ರತ ಕೂಡ ಬರುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಆಗಿ ನಾವು ಲಕ್ಷ್ಮಿಯ ದೇವಿಯನ್ನು ಆರಾಧನೆ ಮಾಡ್ತಾ ಇರೋದ್ರಿಂದ ಪ್ರತಿನಿತ್ಯನೂ ಕೂಡ ಪ್ರತಿ ವಾರನೂ ಕೂಡ ನಾವು ಸೀರೆಯನ್ನು ದೇವಿಗೆ ಏರಿಸಲಿಕ್ಕೆ ಆಗಲ್ಲ. ಒಂದು ಸೀರೆ ಏರಿಸ್ಬಿಟ್ಟು ಅದನ್ನೇ ಕಂಟಿನ್ಯೂ ಆಗಿ 4 ವಾರನೂ ಕೂಡ ಏರಿಸ್ಬೋದು ಅಂತ ಹೇಳ್ತಾರೆ. ಬಟ್ ಅದು ಎಲ್ರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಈ ವಾರ ಏರಿಸಿರ್ತೀವಿ ತಾಯಿಗೆ, ಮತ್ತೆ ಮುಂದಿನ ವಾರ ಅದನ್ನೇ ಏರಿಸೋದಾ ಅಂತ ಅನ್ನಿಸ್ತಿರತ್ತೆ. ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಹಾಗೆ ಆಗ್ತಿರತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಹೇಳೋದು, ನಿಮಗೆ ಸೀರೆನ ಪ್ರತಿ ವಾರ ಏರ್ಸೋಕ್ಕಾದರೆ ಏರಿಸಿ, ಇಲ್ಲ ಅಂತಂದರೆ ಬ್ಲೌಸ್ ಪೀಸಲ್ಲೇ ನೀವು ತಾಯಿಗೆ ಸಾರಿಯನ್ನು ಉಡಿಸ್ಬೋದು. ಸೊ ನಾನಿಲ್ಲಿ ಸಿಂಪಲ್ಲಾಗಿ ಹಾಗೆ ಮಾಡಿರುವಂಥದ್ದು. ಈ ಆಷಾಢ ಲಕ್ಷ್ಮಿ ಒಂದು ಪೂಜೆ ಮಾಡುವಾಗ ನಾನು ಇದೇ ಥರನೇ ಮಾಡ್ತಾ ಇರ್ತೀನಿ ಪ್ರತಿ ವರ್ಷವೂ ಕೂಡ. ನಾನಿಲ್ಲಿವಾಗ 2 ತಂಬಿಗೆಯನ್ನು ತೊಗೊಂಡಿದ್ದೀನಿ, ಒಂದು ಲಕ್ಷ್ಮಿಯನ್ನು ಕೂರಿಸ್ಲಿಕ್ಕೆ, ಇನ್ನೊಂದು ಬೇರೆದು. ಸೊ ಅದಕ್ಕೆ ಗಮ್ ಟೇಪ್ ಇರುತ್ತಲ್ವ, ಡಬಲ್ ಗಮ್ ಟೇಪು, ಸೊ ಅದನ್ನು ಅಂಟಿಸ್ಕೊಂಡ್ಬಿಟ್ಟು ಒಂದೊಂದು 2 ಚರಿಗೆಯನ್ನು ಕೂಡಿಸ್ಕೊಂಡಿದ್ದೀನಿ, ಅಂದರೆ ಸೆಟ್ ಮಾಡ್ಕೊಂಡಿದ್ದೀನಿ, ಒಂದು ಲೂಸ್ ಆಗದೆ ರೀತಿ. ಸೊ ಮಾಡ್ಕೊಂಡ್ಬಿಟ್ಟು ಸೀರೆಯನ್ನು ಬ್ಲೌಸನ್ನು ಏನೋ ಮಾಡಿದ್ದೀನಿ, ನೀಟಾಗಿ ನರಿಗೆ ಮಾಡ್ಕೊಂಡ್ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ಹಾಗೆ ದೇವಿಗೆ ಏನೆಲ್ಲ ನಿಮಗೆ ಹಾಕಬೇಕು ಅನಿಸುತ್ತಲ್ವ, ನಿಮ್ಮ ಮನೆಯಲ್ಲಿ ಇರುತ್ತಲ್ವ ದೇವಿಗೋಸ್ಕರನೇ ನೀವೊಂದು ಸ್ವಲ್ಪ ಐಟಮ್ಸನ್ನು ಎತ್ತಿಟ್ಕೊಂಡಿರ್ತೀರ. ಸೊ ಅವೆಲ್ಲವನ್ನು ಕೂಡ ನಿಮಗೆ ತೃಪ್ತಿ ಆಗೋ ಥರ ನೀವೇನು ಮಾಡು, ದೇವಿಯನ್ನು ಅಲಂಕಾರ ಮಾಡಿ. ದೇವಿ ಅಲಂಕಾರ ಪ್ರಿಯಳು, ಎಲ್ರಿಗೂ ಗೊತ್ತಿದೆ ಲಕ್ಷ್ಮೀ ದೇವಿ ಅಲಂಕಾರ ಪ್ರಿಯಳು. ಅವಳನ್ನು ಎಷ್ಟು ನೀವು ಅಲಂಕಾರ ಮಾಡ್ತೀರಾ ಅಷ್ಟು ಅವಳು ಸಂತೃಪ್ತಳಾಗ್ತಾಳೆ ಅಂತ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ನಿಮ್ಗೇನು ಬೇಕಲ್ವ, ಯಾವ ಥರ ಬೇಕಲ್ವ ಆ ಥರ ಅಲಂಕಾರ ಮಾಡಬೇಕು. ಇನ್ನು ನಾವು ಕಳಶವನ್ನು ಕೂರಿಸುವಾಗಲೂ ಕೂಡ ಅಷ್ಟೇ 5 ಎಳೆದೆಲೆ ತೊಗೊಳ್ಬೇಕು. ಅದರೊಳಗಡೆ ನೀರನ್ನು ಹಾಕಬೇಕು, ತುಂಬ ನೀರು ಹಾಕಿರಬೇಕು. ಅದ್ರ ಜೊತೆಗೆ ತುಂಬ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳೆಲ್ಲವನ್ನೂ ಕೂಡ ನಾವು ಹಾಕ್ಬೋದು. ಅಡಿಕೆ ಹಾಕ್ಬೋದು, ಮಸ್ಟ್ ಆ್ಯಂಡ್ ಶುಡ್ ಆಗಿ 5 ಪದಾರ್ಥಗಳಾದರೂ ಹಾಕಲೇಬೇಕು ಅಂತ ಹೇಳ್ತಾರೆ. ಏನೆಲ್ಲ ಹಾಕ್ಬೋದು ಅಂತ ಹೇಳಿದ್ರೆ, ಅಡಿಕೆ ಹಾಕ್ಬೋದು, ಅಕ್ಕಿಯನ್ನು ಹಾಕ್ಬೋದು, ಇನ್ನು ಅರಿಶಿಣದ ಕೊಂಬನ್ನು ಹಾಕ್ಬೋದು, ಪಚ್ಚ ಕರ್ಪೂರವನ್ನು ಹಾಕ್ಬೋದು, ಇನ್ನು ಕಮಲದ ಬೀಜಗಳನ್ನು ಹಾಕ್ಬೋದು. ಹೀಗೆ ಸಾಕಷ್ಟು ಇದ್ದಾವೆ, ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳಿದ್ದಾವೆ. ಸೊ ಅವೆಲ್ಲವನ್ನು ಕೂಡ ನೀವು ಸೇಕರಣೆ ಮಾಡಿ ನಿಮ್ಮ ಕಡೆ ಇಟ್ಕೊಂಡಿದ್ರಿ ಅಂತಂದರೆ ಅವನ್ನೆಲ್ಲ ಹಾಕಿ. ಇನ್ ಕೇಸ್ ನಿಮ್ಮ ಕಡೆ ಇರಲಿಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಇವನ್ನಾದರೂ ಇದ್ದೇ ಇರುತ್ತೆ. ಅಡಿಕೆ ಬೆಟ್ಟೆ ಇರುತ್ತೆ, ಅಕ್ಕಿ ಇರುತ್ತೆ, ಅರಿಶಿಣದ ಕೊಂಬಿರುತ್ತೆ, ಇನ್ನು ಅಮೌಂಟ್ ಇರುತ್ತೆ. ಅದು ಕೂಡ ಹಿತ್ತಾಳಿದಾದರೆ ತುಂಬಾ ಒಳ್ಳೆಯದು, ಬೆಳ್ಳಿದು ಬಂಗಾರದ ಹಾಕಿದರೂ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ ಕೇಸ್ ಇರಲಿಲ್ಲ ಅಂತಂದರೆ ನಮಗೆ ಹಿತ್ತಾಳಿದು ಮಿಕ್ಸಪ್ ಇರುವಂಥ ಕಾಯಿನ್ ಸಿಗ್ತವೆ. ಸೊ ಅದನ್ನು ಹಾಕ್ಬೋದು. ಇನ್ನು ಗೋಮತಿ ಬೀಜವನ್ನು ಹಾಕ್ಬೋದು, ಇನ್ನಿಷ್ಟು ಕಮಲದ ಬೀಜವನ್ನು ಕೂಡ ಹಾಕ್ಬೋದು. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ನಮಗೆ ಸಿಗುತ್ತೆ. ಇನ್ನು ಪಚ್ಚ ಕರ್ಪೂರ ಸಿಗುತ್ತೆ. ಸೊ ಇವೆಲ್ಲವನ್ನು ಹಾಕಿಬಿಟ್ಟು ಒಂದು ತೆಂಗಿನಕಾಯಿನ ನೀವು ಮನಸ್ಸಲ್ಲೇ ನಿಮ್ಗೇನು ಬೇಕಲ್ವಾ, ನಿಮಗೇನು ಯಾವುದೋ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಾ ಇರ್ತೀರಲ್ವ, ಸೊ ಅದನ್ನು ಮನಸ್ಸಲ್ಲಿ ಬೇಡ್ಕೊಂಡ್ಬಿಟ್ಟು ತಾಯಿ ನಮ್ಮ ಮನೆಯಲ್ಲಿ ಬಂದು ನಿಲ್ಲಿಸು ಅಂತ ಹೇಳಿ ತಾಯಿಯನ್ನು ಆಹ್ವಾನ ಮಾಡ್ಕೊಂಡ್ಬಿಟ್ಟು ತೆಂಗಿನಕಾಯಿಗೆ ಅಲಂಕಾರವನ್ನು ಮಾಡಬೇಕು. ಅರಿಶಿಣ ಮತ್ತು ಕುಂಕುಮದಿಂದ ಅಲಂಕಾರ ಮಾಡಿಬಿಟ್ಟು ಪ್ರತಿಷ್ಠಾಪನೆ ಮಾಡಬೇಕು. ಇದು ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಆದರೆ ತುಂಬಾ ಒಳ್ಳೆಯದು. ನೆಕ್ಸ್ಟು ನಿಮಗೆ ಯಾವ ರೀತಿ ಬೇಕಲ್ವ ಆ ರೀತಿ ತಾಯಿಯನ್ನು ಅಲಂಕಾರ ಮಾಡಿ. ನಿಮಗೆ ಏನೇನು ಬೇಕಲ್ವ ಸೊ ಎಲ್ಲವನ್ನು ಕೂಡ ಅಲಂಕಾರವನ್ನು ಮಾಡ್ಬೋದು.
ಹಾಗೆಯೇ ನಾನು ಯಾವುದೋ ಒಂದು ನನಗೆ ಬೇಕಾಗಿರುವಂಥ ಒಂದು ಸಂಕಲ್ಪವನ್ನು ನಾನು ಮಾಡ್ಕೊಂಡ್ಬಿಟ್ಟು ಉಪ್ಪಿನ ದೀಪವನ್ನು ಕೂಡ ಆಷಾಢದಲ್ಲಿ ನಾನು ಇದನ್ನು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ವರ್ಷವೂ ಕೂಡ ಉಪ್ಪಿನ ದೀಪವನ್ನು ಕೂಡ ನಾನು ಹಚ್ತಾ ಇದ್ದೀನಿ. ಸೊ ನಾವು ನೋಡ್ಬೋದು, ನೀವಿಲ್ಲಿ ಅಷ್ಟದಳದ ಒಂದು ರಂಗೋಲಿಯನ್ನು ಬಿಡಿಸ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ನಾನಿಲ್ಲಿ ದೀಪವನ್ನು ಆರಾಧನೆ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನೀವು ಯಾವುದಾದ್ರೂ ಒಂದು ರಂಗೋಲಿಯ ನಂತರನೇ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಬೇಕಾಗಿರುವಂಥದ್ದು ಏನಿಲ್ಲ ಅಂತ ಅನ್ನೋದನ್ನು ಹೇಳ್ಬಿಡ್ತೀನಿ. ಫಸ್ಟು ನಾವು ರಂಗೋಲಿಯನ್ನು ಹಾಕ್ಕೊಂಡ್ಬಿಟ್ಟು ಅಲ್ಲಿ ರಂಗೋಲಿಗೆ ಪೂಜೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಅರಿಶಿಣ, ಕುಂಕುಮ ಮತ್ತು ಈ ಬುತ್ತಿಯಿಂದ ನಾವು ಪೂಜೆಯನ್ನು ಮಾಡ್ಕೋಬೇಕು. ಅದಾದಮೇಲೆ ಒಂದು ತಟ್ಟೆಯಲ್ಲಿ ನಾನು ಯಾವ ಥರ ಸಿಂಪಲ್ಲಾಗಿ ನನಗೆ ಗೊತ್ತಿದೆಯೋ ಸೊ ಆ ಥರ ಮಾಡ್ತೀನಿ. ಸೊ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಅಕ್ಕಿಯನ್ನು ನಾನು ಲಕ್ಷ್ಮೀ ದೇವಿ ಅಂತ ಅಂದ್ಕೊಂಡಿದ್ದೀನಿ, ಧಾನ್ಯ ಅಲ್ವಾ. ಸೊ ಹಾಗಾಗಿ ಉಪ್ಪನ್ನು ಕೂಡ ನಾವು ಲಕ್ಷ್ಮೀ ದೇವಿಗೆ ಹೋಲಿಕೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ನಾನೊಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ಅಕ್ಕಿಯನ್ನು ಇಟ್ಬಿಟ್ಟು ಅದ್ರ ಮೇಲೆ ಸಸ್ತಿಕನ್ನು ಬಿಡಿಸ್ತಾ ಇದ್ದೀನಿ. ಸಸ್ತಿಕನ್ನು ಬಿಡಿಸ್ಬಿಟ್ಟು ನನ್ನ ಮನೆಯಲ್ಲಿ ಫಸ್ಟ್ ಮೊದಲನೇದಾಗಿ ಹೋದ ವರ್ಷ ನಾನು ಒಂದು ಅಗಲವಾದಂಥ ಪ್ಲೇಟು ಟೈಪನ್ನೇ ಪಣತಿ ಇತ್ತು, ದೊಡ್ಡ ಪಣತಿ ಇತ್ತು ಮಣ್ಣಿಂದು. ಬಟ್ ಅದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ 2 ಪಣತಿಯನ್ನು, ದೊಡ್ಡದೊಂದು ಪಣತಿ ಮತ್ತು ಚಿಕ್ಕದೊಂದು ಪಣತಿ, 2 ಪಣತಿಯಲ್ಲೇ ನಾನು ತೊಗೊಂಡ್ಬಿಟ್ಟು ಹಚ್ತಾ ಇದ್ದೀನಿ. ಸೊ ಆ 2 ಪಣತಿನೂ ಕೂಡ ಹೊಸದಾಗಿ ತಂದರೆ ಇನ್ನೂ ಒಳ್ಳೆಯದು. ಹೊಸದಾಗಿರಲಿಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿರುವಂಥ ಪಣತಿಯನ್ನೇ ನೀವು ಸ್ವಚ್ಛವಾಗಿ ನೀವು ಶುಚಿಗೊಳಿಸ್ಕೊಂಡಿರಬೇಕು ಮೊದಲೇ. ಸೊ ಅದಕ್ಕೆ ಅರಿಶಿಣದಿಂದ ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಬೇಕಾಗತ್ತೆ. 2 ಪಣತಿಗೂ ಕೂಡ ಅಷ್ಟೇ, ದೀಪ ಹಚ್ಚುವಂಥ ಪಣತಿಗೂ ಆಯಿತು, ನೆಕ್ಸ್ಟ್ ಉಪ್ಪನ್ನು ಹಾಕುವಂಥ ಪಣತಿಗೂ ಆಯಿತು, 2ಕ್ಕೂ ಕೂಡ ಹಚ್ತಾ ಇದ್ದೀನಿ. ಸೊ ಅದೆಲ್ಲ ಹಚ್ಚಿ ಆದಮೇಲೆ ಒಂದು ಪಣತಿಗೆ, ದೊಡ್ಡ ಪಣತಿಯಲ್ಲಿ ಏನು ಮಾಡ್ತಾ ಇದ್ದೀನಿ, ಉಪ್ಪನ್ನು ತುಂಬ್ತಾ ಇದ್ದೀನಿ. ಕಲ್ಲುಪ್ಪನ್ನು, ಅದು ಕೂಡ ಹೊಸದಾಗಿಯೇ ತೊಗೊಂಡು ಬಂದಿರಬೇಕು. ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು, ಅಥವಾ ನೀವು ಯಾವುದೋ ದೃಷ್ಟಿ ತೆಗಿಲಿಕ್ಕೆ ಅಥವಾ ಮತ್ತಿನ್ನೆತ್ತರ ಏನೋ ಕೆಲಸಕ್ಕೆ ಅಂತ ಹೇಳಿಬಿಟ್ಟು ನಾವು ಕಲ್ಲುಪ್ಪನ್ನು ತಂದು ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಲ್ವ. ಸೊ ಆ ಉಪ್ಪನ್ನು ನೀವು ಹಾಕಬಾರ್ದು. ನೀವು ಉಪ್ಪಿನ ಆರಾಧನೆಯನ್ನು, ಉಪ್ಪಿನ ದೀಪದ ಆರಾಧನೆಯನ್ನು ಮಾಡ್ತೀವಿ ಅಂತ ಹೇಳಿದರೆ ಸೊ ಎಲ್ಲದೂ ಕೂಡ ಹೊಸದಾಗಿ ತರುವಂಥದ್ದು ತುಂಬ ಒಳ್ಳೆಯದು. ಏಕೆಂದರೆ ನಾವು ಯಾವುದೋ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದು ಉತ್ತಮವಾದಂಥ ಫಲವನ್ನು ಕೊಡಬೇಕಾಗತ್ತೆ. ತುಂಬ ಜನರು ಹೆದರ್ತಿರ್ತಾರೆ ಉಪ್ಪಿನ ದೀಪವನ್ನು ಹಚ್ಚಲಿಕ್ಕೆ. ಉಪ್ಪಿನ ದೀಪ ಹಚ್ಚಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತಲೂ ಕೂಡ ಭಯಪಡ್ತಾ ಇರ್ತಾರೆ. ಬಟ್ ಖಂಡಿತ ಇಲ್ಲ. ಒಳ್ಳೆಯ ಮನಸ್ಸಿನಿಂದ ನೀವೇನಾದರೂ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿದ್ರಿ ಅಂತಂದರೆ, ಉಪ್ಪಿನ ದೀಪವನ್ನು ಹಚ್ಚೋದ್ರ ಮುಖಾಂತರ ಆರಾಧನೆ ಮಾಡಿದ್ರಿ ಅಂತಂದರೆ ಖಂಡಿತ ಆಕಿ ಫಲವನ್ನು ಕೊಡ್ತಾಳೆ ಅಂತ. ಸೊ ಇದನ್ನು ನಾನು ಕೂಡ ನನ್ನ ಜೀವನದಲ್ಲಿ ಕಂಡುಕೊಂಡಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಾವಿಲ್ಲಿವಾಗ ನೋಡ್ಬೋದು, ನೀವು ಇವಾಗ ದೀಪವನ್ನು ನಾನು ದೀಪದ ಕೆಳಗಡೆ ಇರುವಂಥ ಉಪ್ಪನ್ನು ಏನು ಹಾಕ್ತಾ ಇದ್ದೀನಲ್ವ, ಸೊ ಅದೆಲ್ಲದಕ್ಕೂ ಕೂಡ ಡೆಕೋರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಹೂವಿನಿಂದ ಡೆಕೋರೇಷನ್ ಕೂಡ ಮಾಡ್ತಾ ಇದ್ದೀನಿ. ಅದಾದಮೇಲೆ ದೊಡ್ಡ ಪಣತೆಗೆ ಸಂಪೂರ್ಣವಾಗಿ ಉಪ್ಪನ್ನು ತುಂಬ್ತೀನಿ. ನೀಟಾಗಿ ಅದ್ರ ಫುಲ್ ಆಗಬೇಕು. ಇನ್ನು ಪಣತೆ ಟೈಪು, ಪ್ಲೇಟ್ ಟೈಪು ದೊಡ್ಡದು ಮಣ್ಣಿಂದ ಏನಾದರೂ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮು ನಾನು ಅದರಲ್ಲೇ ಮಾಡಿದ್ದೆ. ಬಟ್ ಈ ಸರಿ ಅದೇ ಹೇಳಿದ್ನಲ್ವ, ಎಲ್ಲೋ ಮಿಸ್ ಆಗಿದೆ, ಗೊತ್ತಿಲ್ಲ ಎಲ್ಲಿ ಇಟ್ಟಿದ್ದೀನಿ ಅಂತ, ಒಟ್ಟು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇದ್ದಿದ್ರಲ್ಲೇ ಮಾಡ್ತಾಯಿದ್ದೀನಿ. ದೊಡ್ಡ ಪಣತಿ, ಒಂದು ಚಿಕ್ಕ ಪಣತಿಯಲ್ಲೇ ಮಾಡ್ತಾಯಿದ್ದೀನಿ. ಸೊ ಇಲ್ಲಿವಾಗ ಯಾವ ಥರ ಬೇಕೋ ಆ ಥರ ಅಲಂಕಾರ ಮಾಡ್ಕೊಳ್ಳಿ. ಅಲಂಕಾರ ಮಾಡಿ ಆದಮೇಲೆ ಆ ದೊಡ್ಡ ಪಣತಿಯ ತುಂಬ ನೀವೇನು ಮಾಡಬೇಕಾಗತ್ತೆ, ಉಪ್ಪನ್ನು ತುಂಬಬೇಕಾಗತ್ತೆ. ಕಲ್ಲುಪ್ಪನ್ನು ನೀಟಾಗಿ ತುಂಬ್ಕೊಳ್ಳಿ, ಹೊರಗೆ ಚೆಲ್ಲಬಾರ್ದದು, ಆ ಥರ ನೀಟಾಗಿ ತುಂಬ್ಕೊಳ್ಳಿ. ತುಂಬಿ ಆದಮೇಲೆ ಸಣ್ಣ ಪಣತೆ ಇರುತ್ತಲ್ವ, ಆ ಸಣ್ಣ ಪಣತಿಗೆ ಎಣ್ಣೆಯನ್ನು ಹಾಕಿಬಿಟ್ಟು 2 ಬತ್ತಿ ಆದರೂ ಹಾಕ್ಬೋದು, 3 ಬತ್ತಿ ಆದರೂ ಹಾಕ್ಬೋದು. 2 ಬತ್ತಿ ಹಾಕಿದರೂ ಒಳ್ಳೆಯದೇ, 3 ಬತ್ತಿ ಹಾಕಿದರೂ ಒಳ್ಳೆಯದೇ. ಒಬ್ಬೊಬ್ಬರು 3 ಬತ್ತಿ ಹಾಕಿ ಆರಾಧನೆ ಮಾಡ್ತಾರೆ, ಒಬ್ಬೊಬ್ಬರು 2 ಬತ್ತಿ ಹಾಕ್ತಾರೆ. ಬಟ್ 1 ಬತ್ತಿ ಹಾಕೋ ಹಾಗಿಲ್ಲ. 2 ಅಥವಾ 3 ಬತ್ತಿಯನ್ನು ಇಟ್ಬಿಟ್ಟು ದೀಪವನ್ನು ನೀವು ಏನು ಅಂದ್ಕೊಂಡಿದ್ದೀರಲ್ವ, ನಿಮಗೆ ಏನು ನಿಮ್ಮದೊಂದು ವಿಶ್ ಇರುತ್ತಲ್ವ, ಸೊ ಅದನ್ನು ಮನಸ್ಸಿನಿಂದ ತಾಯಿ ದೇವಿಗೆ ಬೇಡ್ಕೊಳ್ಳಿ. ಲಕ್ಷ್ಮೀ ದೇವಿಗೆ ಬೇಡ್ಕೊಂಡ್ಬಿಟ್ಟು ನೀವು ದೀಪಾರಾಧನೆಯನ್ನು ಮಾಡ್ತಾ ಹೋಗಿ. ಇದನ್ನು ಆಷಾಢದಲ್ಲಿ 4 ವಾರನೂ ಕೂಡ ಕಂಟಿನ್ಯೂ ಮಾಡ್ಬೋದು. ತುಂಬ ಜನ ಆಷಾಢದಲ್ಲೇ ಮಾಡಬೇಕು ಅಂತಿಲ್ಲ, ಶ್ರಾವಣದಲ್ಲೂ ಮಾಡ್ತಾರೆ, ಅಥವಾ ಶುಕ್ರವಾರ ಮಂಗಳವಾರನೂ ಕೂಡ ಮಾಡ್ತಾ ಹೋಗ್ತಾರೆ. ಆಷಾಢದಲ್ಲಿ ಮಾಡಿದರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಆಷಾಢದಲ್ಲಿ ಎಷ್ಟು ಲಕ್ಷ್ಮೀ ಪೂಜೆ ಮಾಡ್ತೀನೋ ಅಷ್ಟು ಸಮಯದಲ್ಲೂ ಕೂಡ ಈ ಒಂದು ಉಪ್ಪಿನ ದೀಪಾರಾಧನೆಯನ್ನು ಸುಮಾರು 2-3 ವರ್ಷದಿಂದನೂ ಕೂಡ ಮಾಡ್ತಾಯಿದ್ದೀನಿ. ನನಗಂತೂ ತುಂಬಾ ಒಳ್ಳೆ ಫಲವನ್ನು ಕೊಟ್ಟಿದೆ. ಸೊ ಹಾಗಾಗಿ
ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋಂಥ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಭಕ್ತಿಯಿಂದ ಬೇಡ್ಕೊಂಡು ಮಾಡ್ಕೊಳ್ಳಿ. ಓಕೆ.
ಇದು ಕಳೆದ ವಾರದ ಒಂದು ಆಷಾಢ ಲಕ್ಷ್ಮಿಯ ಪೂಜೆ ಮಾಡಿರುವಂಥದ್ದು. ಸೊ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಕರೆಕ್ಟಾಗಿ 5:30 ಟೈಮ್ ಆಗಿತ್ತು. ಸೊ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆ ಮುಗಿಸಿದೆ ಅಂತ ತುಂಬಾ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ನನ್ನ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರು. ಎಲ್ಲರೂ ಕೂಡ ಆ ಸಮಯಕ್ಕೆ ಎದ್ಬಿಟ್ಟು ಅವರು ಕೂಡ ಪೂಜೆಯಲ್ಲಿ ಭಾಗವಹಿಸಿದರು. ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಆಷಾಢದಲ್ಲಿ ನನಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಅಂದರೂ ಕೂಡ ಇವಾಗ ಇನ್ನೂ ಒಂದು ವಾರ ಇದೆ. ಸೊ ಒಂದು ವಾರನಾದರೂ ಮಾಡಿಕೊಂಡು ನಿಮಗೆ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿ.